ನಿಮ್ಮ ಮನೆ ಮಗಳು ಮೋಕ್ಷ ಮಹೇಶ್ ಮಾಡುವ ನಮಸ್ಕಾರಗಳು. ಎಲ್ಲ ರೈತ ಬಾಂಧವರಿಗೆ ನಾನಿವತ್ತು ತುಂಬಾ ಖುಷಿ ಇದೆ. ಇವತ್ತು ಒಬ್ಬ ವ್ಯಕ್ತಿನ ನಾನಿವತ್ತು ಇಲ್ಲಿ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಆ ವ್ಯಕ್ತಿನ ಪರಿಚಯ ಮಾಡೋಕ್ಕೂ ಮುಂಚೆ ನಮ್ಮ ಟೀಮಿನಿಂದ ಬಂದಿರುವಂಥ ಸುಬ್ರಹ್ಮಣ್ಯ ಸರ್ ಹಾಗೂ ಶಿವಮೂರ್ತಿ ಸರ್ ಕಡೆಯಿಂದ ಸಿಕ್ಕಂಥ ರೇವಣ್ಣ ಅನ್ನೋ ಒಬ್ಬ ಒಳ್ಳೆ ರೈತರಿಂದ ಇವತ್ತು ನಮಗೆ ಅವರು ರೈತರು ಮಾತ್ರ ಅಲ್ಲ, ಅವರು ಅಡಿಕೆ ಸಸಿಗಳನ್ನ ಟ್ರೈ ಮಾಡಿ ಅದನ್ನು ಹೊರಗಡೆ ಯಾರಿಗೆಲ್ಲ ಅಡಿಕೆ ಸಸಿ ಬೇಕು ಅನ್ನೋರಿಗೆ ಬಿತ್ತನೆ ಬೀಜದಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಸಸಿಗಳನ್ನ ಕೊಡ್ತಾ ಇದ್ದಾರೆ ಅಂತ ಒಬ್ಬ ವ್ಯಕ್ತಿ ನಮ್ಮ ಚಿಲ್ಕುಂದ ಭಾಗದಲ್ಲೇ ಇರುವಂಥ ಹೊಸಕೊಪ್ಪಲು ಅನ್ನೋ ಗ್ರಾಮದಿಂದ ಇರುವಂಥ ರೇವಣ್ಣ ಸರ್ ಮನೆ ಜಮೀನಿಗೆ ಇವತ್ತು ನಾವು ಬಂದಿದ್ದೀವಿ. ಸೊ ಇವತ್ತು ನಾನು ಯಾಕೆ ಈ ವಿಚಾರನ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ನಾವಿರೋ ಜಾಗ ನೋಡಿದರೆ ಅಡಿಕೆ ಸಸಿ ಆಲ್ರೆಡಿ ತುಂಬ ಭಾಗಗಳಲ್ಲಿ ಅಡಿಕೆ ಸಸಿನ ಬೆಳೀತಾರೆ. ಆದರೆ ಎಷ್ಟೋ ಜನ ಅಡಿಕೆ ಸಸಿನ ಬೆಳಿಬೇಕಾದ್ರೆ ನೆರಳಲ್ಲೇ ಹೆಚ್ಚಾಗಿ ಬೆಳೆದಿರ್ತಾರೆ. ಸೊ ಆ ನೆರಳಲ್ಲಿ ಬೆಳೆದಾಗ ಅದು ಹೊರಗಡೆ ತೊಗೊಂಡೋಗಿ ಭೂಮಿಗೆ ನೆಟ್ಟಾಗ ಎಷ್ಟೋ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ, ಒಣಗೋಗ್ತಾ ಇರುತ್ತೆ, ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇರೋದಿಲ್ಲ. ಬಟ್ ಇವತ್ತು ರೇವಣ್ಣ ಸರು ತಮ್ಮ ಭೂಮಿಲಿ ಅಡಿಕೆ ಸಸಿಗಳನ್ನ ಬೆಳೆಸ್ತಾ ಇದ್ದಾರೆ. ಆ ಅಡಿಕೆ ಸಸಿನ ಬೆಳೆಸ್ತಾ ಇರೋಂಥ ರೇವಣ್ಣ ಸರು ಕಂಪ್ಲೀಟಾಗಿ ನೀವು ನೋಡ್ಬೋದು ರೈತ ಬಂದವರೇ, ಪೂರ್ತಿ ಭೂಮಿಲಿ ಬಿಸಿಲಲ್ಲೇ ಏನು ಮಾಡ್ತಾ ಇದ್ದಾರೆ, ಈ ಅಡಿಕೆ ಸಸಿಗಳನ್ನ ಎಬ್ಬಿಸ್ತಿದ್ದಾರೆ. ಸೊ ಇದಕ್ಕೆ ನಮ್ಮ ರೈಸರ್ಸ್ ಇಂಡಿಯಾದಲ್ಲಿ ಇರುವಂಥ ಸಮೃದ್ಧ ಆಗ್ರೋದಲ್ಲಿ ಬ್ರೂ ಪ್ರೊಟೆಕ್ಟರ್ ಹಾಗೂ ಗ್ರೋ ಅದ್ಭುತ್ ಮತ್ತು ಫೋರ್ಸ್ನ ಮಾತ್ರ ಕೊಟ್ಟು ಈ ಸಲ ಅಡಿಕೆ ಸಸಿಗಳನ್ನ ಎಬ್ಬಿಸಿದ್ದಾರೆ. ಸೊ ಈ ಅಡಿಕೆ ಸಸಿ ತುಂಬಾ ಚೆನ್ನಾಗಿದೆ, ನಾವು ನೋಡ್ತಾ ಇರೋದು ಚೆನ್ನಾಗಿರ್ಬೋದು. ಆದರೆ ರೇವಣ್ಣ ಸರು ಇಷ್ಟು ವರ್ಷ ಅಡಿಕೆ ಸಸಿಗಳನ್ನ ಎಬ್ಬಿಸ್ಬೇಕಾದ್ರೆ ಅದರಲ್ಲಿ ಇಲ್ಲದೇ ಇರೋವಂಥ ವಿಶೇಷತೆ ಇವತ್ತು ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಉಪಯೋಗಿಸಿ ಇದೆ. ಅದೇನು ಅಂತ ನಾವು ಅವ್ರನ್ನೇ ಕೇಳೋಣ. ಹಾಗಾದರೆ ಸರ್ ನಮಸ್ತೆ. ನಿಮಗೆ ಇಷ್ಟು ವರ್ಷ ನೀವು ಅಡಿಕೆ ಸಸಿಗಳನ್ನ ಎಬ್ಬಿಸ್ತಾ ಇದ್ರಿ, ಬೇರೆ ರೈತರುಗಳಿಗೆ ಕೊಡ್ತಾ ಇದ್ರಿ. ಸೊ ಅದಕ್ಕೆ ಬೇರೆ ರೀತಿಯಾದಂಥ ಹೊರಗಡೆ ಮೆಡಿಷನ್ನ ತಂದು ಯೂಸ್ ಮಾಡ್ತಾ ಇದ್ರಿ. ಆದರೆ ಈ ವರ್ಷ ನೀವೇನು ಮಾಡಿದ್ದೀರಾ, ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಉಪಯೋಗಿಸಿದ್ದೀರಾ. ಸೊ ಇಷ್ಟು ವರ್ಷದ ಅಡಿಕೆ ಸಸಿಗೂ ಇವಾಗ್ಲೂ ವ್ಯತ್ಯಾಸ ಏನಿದೆ, ಏನೆಲ್ಲ ನಿಮಗೆ ಬದಲಾವಣೆಗಳು ಕಾಣಿಸ್ತು ಅಂತ ನೀವು ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ನಾನು ರೇವಣ್ಣ ಅಂತ, ಹೊಸಕೊಪ್ಪಲು ಗ್ರಾಮ. ನಾನು ಅಡಿಕೆ ಸಸ್ಯ 25-26 ವರ್ಷದಿಂದ ನರ್ಸರಿ ಮಾಡ್ತಾ ಇದ್ದೆ. ತುಂಬ ಒಂದು 5 ತಾಲೂಕು ಕೊಟ್ಟಿರ್ಬೋದು ನಾನು ಗಿಡ ತೋಟಗಳು ಆಗಿದೆ, ಫಸಲು ಬಂದಿದೆ, ಕುಯ್ತಾವ್ರೆ. ಆದರೆ ನರ್ಸರಿ ಸಸಿಗಳಲ್ಲಿ ನಾನು ಕೆಮಿಕಲ್ ಗೊಬ್ಬರ ಹಾಕ್ತಿದ್ದಾಗ ಬಿಸಿಲಲ್ಲಿ ವೈಟ್ ಅಷ್ಟು ಕಲರ್ ಬರ್ತಿತ್ತು. ಬಿಸಿಲಲ್ಲಿ ವರ್ಷ ಈ ಸಮೃದ್ಧ ಆಗ್ರ ಅದ್ಭುತ ಸೂಪರ್ ಕಲ್ಚರ್ ಹಾಕೊಂಡು ಮಾಡಿದ್ರೆ ಬಿಸಿಲಲ್ಲೂ ಕಪ್ಪುಗೆ ಗಿಡ ತಿರ್ಗದೆ ಅಂತಂದ್ರೆ ಒಳ್ಳೆ ಕ್ವಾಲಿಟಿ ಬಂದಿದೆ ಬೇರೆ ವರ್ಷಕ್ಕಿಂತ. ಸರ್ ಹೇಳ್ತಾ ಇದ್ದಾರೆ, ಇಷ್ಟು ವರ್ಷ 25 ವರ್ಷ ನರ್ಸರಿ ಮಾಡ್ತಾ ಇದ್ದಂತ ನಾನು ಪ್ರತಿ ವರ್ಷ ಮಾಡಬೇಕಾದ್ರೆ ಎಲ್ಲ ಇಶ್ಯೂಸ್ ಬರ್ತಾ ಇತ್ತು. ಯಾಕಂದ್ರೆ ಬಿಸಿಲಲ್ಲಿ ಇರೋದ್ರಿಂದ ನ್ಯಾಚುರಲ್ ಆಗಿ ನಾನು ನರ್ಸರಿ ಮಾಡ್ತಾ ಇದ್ದೆ. ಆದರೆ ಎಲ್ಲ ಗಿಡಗಳು ಏನಾಗ್ತಾ ಇತ್ತು, ಎಲೆಗಳು ಅರಿಶಿನಗಳಾಗ್ತಾ ಇತ್ತು. ಆದರೆ ಈ ವರ್ಷ ಸರು ಮೊದಲು ನಾನು ಸಸಿನ ನೆಡಬೇಕಾದ್ರೆ ಅದ್ರದ್ದು ಕಾಯಿನ ಹಾಕಬೇಕಾದ್ರೆ ಬ್ರೂ ಪ್ರೊಟೆಕ್ಟರ್ನ ಏನು ಮಾಡಿದ್ದಾರೆ, ಇದಕ್ಕೆ ಮಣ್ಣೊಳಗೆ ಸೇರಿಸಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ಗ್ರೋ ಅದ್ಭುತ್ ಮತ್ತೆ ಫೋರ್ಸ್ ಡ್ರಂಚಿಂಗ್ ಮಾಡಿದ್ದಾರೆ. ಗಿಡ ಕಪ್ಪುಗೆ ಕಲರ್ ಆಗಿ ಬಂದಿದೆ. ಆಮೇಲೆ ಚಿಕ್ಕಿರೋಗ್ ಬರ್ತಿತ್ತು, ಅದು ಕಾಣ್ತಾ ಇಲ್ಲ, ನೈಸ್ಗೆ ಗಿಡನ ಫಿನಿಶ್ ಆಗಿದೆ. ನೀವು ಎಲ್ಲರೂ ನೋಡ್ಬೋದು, ಇದು ಒಂದೇ ಅಲ್ಲ, ಇಡೀ ನೀವು ಇದು ಫ್ಲಾಟ್ನೇ ನೋಡ್ಬೋದು. ಎಲ್ಲೂ ಚಿಕ್ಕಿರೋಗಾಗ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಮತ್ತೆ ಚಿಕ್ಕದು ದೊಡ್ಡದು ಇಲ್ಲ, ಸಸಿಗಳು ಒಂದೇ ಸಮುಖಿದೆ. ಹಾಗಾದ್ರೆ ಈ ಸಸಿಗಳು ಒಂದೇ ಸಮುಖಿನಿಂದ ಬಂದು ತಗೊಂಡೋಗಂತ ವ್ಯಕ್ತಿಗಳು ನಿಮ್ಗೆ ಈ ಸತಿ ಏನಂತ ಹೇಳಿದ್ರು? ಬಹಳ ಖುಷಿಯಾಗಿ ತಗೊಂಡೋಗ್ತಾವ್ರೆ ಈ ಸತಿ. ಈ ವರ್ಷ ತುಂಬಾ ಖುಷಿ ಇದೆ ಅವ್ರಿಗೆ ತಗೊಂಡೋಗೋದಕ್ಕೆ. ಈಗ ಮೊನ್ನೆ ಮಳವಳ್ಳಿಗೆ ತಗೊಂಡೋದ್ರೆ 2,000ನ, ಚಿಕ್ಕಬಳ್ಳಾಪುರಕ್ಕೆ ಒಂದ್ಸಲ ಹೋಗೈತೆ, ಅಲ್ಲಿಂದೆಲ್ಲ ಬಂದು ಸಸಿ ತಗೊಂಡೋಗ್ತಾರೆ. ಅಲ್ಲಿಂದೆಲ್ಲ ಬಂದು ಸಸಿ ತಗೊಂಡೋಗ್ತಿದ್ದಾರೆ. ಮತ್ತೆ ಸರ್ ಇದ್ರ ಕಾಂಡ ಹೇಗಿದೆ ಅನ್ಸುತ್ತೆ ನಿಮ್ಗೆ? ನೋಡಿ ಇಷ್ಟು ವರ್ಷದಕ್ಕೂ ಬಡ್ಡೆ ಅಂದ್ರೆ ಬಿಸಿಲಲ್ಲಿ ಯಾರೇ ಮಾಡಿದ್ರು ಅಷ್ಟೇ, ಬಿಸಿಲಲ್ಲಿ ಗಿಡ ಎಳ್ಸಿದ್ರೆ ತಾಂಡ ಬಂದೇ ಬರ್ತದೆ. ಇಷ್ಟು ವರ್ಷಕ್ಕೂ ಇದು ಬತ್ತಿತ್ತಿಲ್ಲ, ಯಾವ್ದು ಕಪ್ಪು ಬತ್ತಿತ್ತಿಲ್ಲ ಗಿಡ. ಅಷ್ಟು ಕಲರ್ ಯಾರು ರೈತರುಗಳು ಏನ್ ಮಾಡಿದ್ರು ಬಂದು ಯಾಕೆ ಒಂಥರ ಕಪ್ಪು ಅಷ್ಟು ಕಲರ್ ಅದೇ ಅಂತ ಬೇಡ ಅನ್ನೋರು ಆಯ್ಕೆ ಮಾಡ್ಕೊಂಡು ತಗೊಂಡೋಗೋರು. ಈಗ ಹಂಗ್ ನೋಡಕ್ಕಿಲ್ಲ, ಇಡೀ ಅವರೇಜ್ ಗಿಡ ಕಪ್ಪೆ ಇದೆ ಬಿಸಿಲಲ್ಲಿ. ಇದು ಒಡದ್ಮೇಲೆ ಕಪ್ಪು ತಿರಿಕೊಂಡದೆ, ಅದರಿಂದ ಬಹಳ ಖುಷಿಯಾಗಿ ಬಂದು ಯಾರೇ ಬಂದ್ರು ಗಿಡ ಒಪ್ಕೋತಾವ್ರೆ. ತಗೊಂಡೋಗ್ತೀನಿ, ನಾನು ಜಮೀನ್ಗೆ ಹಾಕ್ತೀನಿ. ಹಾಗಿದ್ರೆ ರೈತರಿಗೆ ನಾನು ಏನಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನೋಡಿ ಎಷ್ಟೋ ಕಡೆ ನರ್ಸರಿ ಗಿಡಗಳನ್ನ ನೀವು ತಗೊಂಡು ಹೋಗ್ತೀರಾ. ಆದ್ರೆ ನೀವು ನರ್ಸರಿ ಗಿಡಗಳನ್ನ ತಗೊಂಡು ಹೋದಾಗ ಭೂಮಿಲಿ ನೆರಳಲ್ಲಿ ತಗೊಂಡು ಹೋದಾಗ ಭೂಮಿಗೆ ಅಡ್ಜಸ್ಟ್ ಆಗ್ದೇ ಇರ್ಬೋದು. ಯಾಕಂದ್ರೆ ಗಿಡಗಳು ಡೆವಲಪ್ಮೆಂಟ್ ಆಗ್ದಲೇ ಇರ್ಬೋದು, ಬಿಸಿಲಿಗೆ ಸಡನ್ ಆಗಿ ಭೂಮಿಗೆ ಹಾಕ್ದಾಗ ಸತ್ತೋಗ್ಬೋದು ಗಿಡಗಳು. ಆದ್ರೆ ಇಲ್ಲಿ ಒಂದು ಖುಷಿ ಪಡೋ ವಿಚಾರ ಅಂತ ಅಂದ್ರೆ, ನ್ಯಾಚುರಲ್ ಆಗಿ ಗಿಡ ಏನಾಗ್ತಾ ಇದೆ, ಇಲ್ಲಿ ಹಸಿರಾಗೇ ಇರುತ್ತೆ.
ಖಂಡನೂ ಚೆನ್ನಾಗಿದೆ ಮತ್ತು ಒಂದೇ ಸಮಗಿರೋ ಸಸಿಗಳು ನಿಮಗೆ ನಮ್ಮ ಸಮೃದ್ಧ ಆಗ್ರೋ ಉಪಯೋಗಿಸೋದ್ರಿಂದ ಸಸಿಗಳು ಸಿಗ್ತಾ ಇದೆ. ಇದ್ರ ಜೊತೆಗೆ ಮುಂದೆ ನೀವು ಭೂಮಿಗೆ ಹಾಕಿದ ಮೇಲೆ ನಮ್ಮಲ್ಲಿ ಇರೋ ಅಂತಹ ಡೆವಲಪ್ಮೆಂಟಲ್ಲಿ ಏನೆಲ್ಲ ಕಾಯಿಲೆಗಳ ಸಮಸ್ಯೆಗಳು ಮೊದಲು ಬರೋದೇನು, ನಮಗೆ ಹರಳುದ್ರ ಪ್ರಾಬ್ಲಮ್ಸ್ ಇರುತ್ತೆ, ಎಲೆ ಚುಕ್ಕಿ ರೋಗ ಬರುತ್ತೆ, ಕಾಂಡ ಕೊರೆತ ಬರುತ್ತೆ, ಮತ್ತು ಅಣಬೆ ಕಾಯಿಲೆ ಬರುತ್ತೆ, ಮತ್ತು ಇಡ್ಲು ಮುಂಡಿ ರೋಗ ಅಂತ ಕರೀತಾರೆ ಕೆಲವೊಂದು ಭಾಗಗಳಲ್ಲಿ. ಆ ರೀತಿ ಹಲವಾರು ರೀತಿಯಾದಂಥ ಅಡಿಕೆ ಸಸಿಗಳಿಗೆ ಮತ್ತು ಮರಗಳಾದ ಮೇಲೆ ಬರುವಂಥ ಕಾಯಿಲೆಗಳು ನಮ್ಮ ಭೂಮಿಲಿ ಚಿಕ್ಕ ಸಸಿಯಿಂದನೇ ಎಲ್ಲ ರೀತಿಯಾದಂಥ ಅಂಶಗಳು ಮೆಡಿಷನ್ಸ್ನ ಯೂಸ್ ಮಾಡಿರೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರ್ದಂಗೆ ಆರೋಗ್ಯವಾಗಿರುವಂಥ ಸಸಿಗಳನ್ನ ಭೂಮಿಗೆ ನೆಡೋದ್ರಿಂದ ಮುಂದೆ ಫ್ಯೂಚರ್ಗೆ ನಿಮ್ಗೆ ಏನಾಗುತ್ತೆ ಅಂದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ಜಮೀನಿಗೆ ಮೊದಲು ಗಿಡಗಳಾದಾಗ ಏನು ಕೊಡ್ದೋಲೆ ಹೋದ್ರೆ ಈ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಕೊಡ್ದೋದ್ರೆ ಹೇಗೆ ಬೆಳವಣಿಗೆ ಆಗೋದಿಲ್ವೋ ಹಾಗೆ ಸಸಿಗಳಿಂದ ಬೆಳವಣಿಗೆ ಚೆನ್ನಾಗಿ ತಗೊಳ್ಳೋದಕ್ಕೆ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟನ್ನು ಉಪಯೋಗಿಸಿದ್ದಾರೆ. ಸೊ ಇವತ್ತು ಅದ್ಭುತವಾದಂಥ ರಿಸಲ್ಟ್ ಸಿಕ್ಕಿದೆ. ಸೊ ನಾನು ಇವತ್ತು ನಿಮಗೆ ಹೇಳೋದೇನು ಅಂತ ಅಂದರೆ ಎಲ್ಲರೂ ರೈತರುಗಳು ಎಲ್ಲ ರೀತಿಯಾದಂಥ ಮೆಡಿಷನ್ಸ್ನ ಉಪಯೋಗಿಸ್ತೀರಾ, ಆದರೆ ಒಂದು ಸತಿ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಉಪಯೋಗಿಸಿ ಅದರಲ್ಲಿ ಇರುವಂಥ ರಿಸಲ್ಟ್ನ ತಗೊಳ್ಳಿ. ಸೊ ತಗೊಂಡಂಥ ರೈತರುಗಳನ್ನ ವಿತ್ತು ನಿಮಗೆ ಲೈವಲ್ಲೇ ವೀಡಿಯೋನ ಏನು ಮಾಡ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ. ಸೊ ನಿಮ್ಗೆ ಯಾರಿಗೇನೆ ರೈತರುಗಳಿಗೆ ನಮ್ಮ ಅಡಿಕೆ ಸಸಿಗಳು ನರ್ಸರಿಲಿ ಬೇಕು ಅಂತ ಅಂದರೆ ನ್ಯಾಚುರಲ್ ಆಗಿ ಬಿಸಿಲಲ್ಲಿ ಬೆಳೆದಿರೋಂಥ ಅಡಿಕೆ ಸಸಿಗಳನ್ನ ನೀವು ತೊಗೋಬೋದು. ಸೊ ಅದಕ್ಕೆ ನಮ್ಮ ಯೂಟ್ಯೂಬಲ್ಲಿ ನಿಮಗೆ ರೇವಣ್ಣ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ, ಯಾರು ಬೇಕಾದ್ರೂ ಬಂದು ಸಂಪರ್ಕ ಮಾಡಿ ಸಸಿಗಳನ್ನ ಏನು ಮಾಡಿ ತಗೊಂಡೋಗಿ. ಸೊ ಇವಾಗ ನಾನು ರೇವಣ್ಣ ಸರ್ಗೆ ಏನು ಕೇಳ್ಕೊತಾ ಇದ್ದೀನಿ ಅಂದರೆ ಲೈವಲ್ಲಿ ನಿಮ್ಮ ಫೋನ್ ನಂಬರ್ ಹೇಳಿ ಸರ್. ನಿಮ್ಮ ಫೋನ್ ನಂಬರ್ನ ಯೂಸ್ ಮಾಡಿಕೊಂಡು ಎಷ್ಟೋ ಜನ ರೈತರುಗಳು ಏನು ಮಾಡ್ತಾರೆ ನಿಮ್ಮ ಅಡಿಕೆ ಸಸಿಗಳನ್ನ ತಗೊಂಡೋಗ್ತಾರೆ. ಸೊ ಅದಕ್ಕೆ ನಾನು ನಂಬರ್ ಹೇಳಿ ಅಂತ ಕೇಳ್ತಾ ಇದ್ದೀನಿ. 9591901911. ಸೊ ಇದಿಷ್ಟೂ ನೀವು ರೇವಣ್ಣ ಸರ್ದು ಫೋನ್ ನಂಬರು. ಸೊ ಪ್ರತಿಯೊಬ್ಬರೂ ಉಪಯೋಗಿಸಿ ಅಂತ ಹೇಳ್ತಾ ಈ ಒಂದು ರೇವಣ್ಣ ಸರ್ನ ಪರಿಚಯ ಮಾಡಿಕೊಟ್ಟು ಅವ್ರಿಗೆ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಕೊಟ್ಟಂಥ ಚಿಲ್ಕುಂದದ ಸುಬ್ರಹ್ಮಣ್ಯ ಸರ್ಗೂ ಹಾಗೂ ಶಿವಮೂರ್ತಿ ಸರ್ಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ವಂದಿಸ್ತಾ ಎಲ್ಲರೂ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಉಪಯೋಗಿಸಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ರೈಸರ್ಸ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್.